ನೋಡಿದೆ. ಜನ ಇವತ್ತು ಅವ್ರ ಕೈಲಿ ಮೊಬೈಲ್ ಇರುತ್ತೆ, ಅವ್ರಿಗೆ ಎಲ್ಲ ಇನ್ಫಾರ್ಮೇಷನ್ ಆಕ್ಸೆಸ್ ಇರುತ್ತೆ, ಆದರೂ ಕೂಡ ಅವ್ರಿಗೆ ಈ ವಿಚಾರದಲ್ಲಿ ಗಂಡ ಹೆಂಡತಿ ಮಧ್ಯೆ ನಾನು ಹೇಳೋದು, ಎಷ್ಟೊಂದು ಜನ ರೀಸೆಂಟ್ಲಿ ಅವ್ರು ಎಜುಕೇಟೆಡ್ಸ್ ಇರ್ತಾರೆ, IT ಕಂಪ್ನಿನಲ್ಲೋ ಇನ್ನೆಲ್ಲೋ ಕೆಲಸ ಮಾಡ್ತಿರ್ತಾರೆ, ಆದರೂ ಈ ವಿಚಾರದಲ್ಲಿ ಮುಕ್ತವಾಗಿ ಮಾತಾಡ್ಕೊಳ್ಳೋದಿಲ್ಲ. ಈಗ ಅತಿ ಹೆಚ್ಚು ವಿದ್ಯಾವಂತರು ಮತ್ತು ತುಂಬ ಮುಂದುವರೆದು ಕೆಲವು ಒಂದಷ್ಟು ಹುಡುಗರು ಅಥವಾ ಜನರು ಏನಾಗುತ್ತೆ ಅಂದರೆ ಅವರೆಲ್ಲ ಫೋಕಸ್ ಅವ್ರಿಗೆ ಜೀವನದಲ್ಲಿ ಓದೋದು, ಮುಂದೆ ಬರೋದು, ಒಳ್ಳೆ ಕೆಲಸ ತಗೊಳ್ಳೋದು, ಇದರೊಳಗೇನೆ ಫೋಕಸ್ ಇರುತ್ತೆ. ಈ ಜನರಲ್ ಲೈಫ್ ಸ್ಕಿಲ್ಸ್ ಅಂತೇಳಿ ನೀವು ಹಾಗೆ ಕೆಲವು ಹಳ್ಳಿಗಾಡನ್ನು ಕೆಳಸ್ತರದ ವ್ಯಕ್ತಿಗಳನ್ನು ನೋಡಿ, ಅವರಲ್ಲಿರೋ ಒಂದು ಜನರಲ್ ಲೈಫ್ ಸ್ಕಿಲ್ಸ್, ಜೀವನ ಕೌಶಲ್ಯ ಅಂತ ಏನು ಹೇಳ್ತೀವಿ, ದಿನನಿತ್ಯ ಜೀವನಕ್ಕೆ ನಮಗೆ ಬೇಕಾದ ನಮ್ಮನ್ನು ನಾವು ಸಂಭಾಳಿಸ್ಕೊಳ್ಳೋಕೆ ಬೇಕಾದಂಥ ಕೌಶಲ್ಯಗಳು ಅವರಲ್ಲಿ ಹೆಚ್ಚಿಗೆ ಇರುತ್ತೆ. ಇವರಲ್ಲಿ ಏನಾಗ್ಬಿಡತ್ತೆ, ಇವರು ಓದೋದು ಮಾಡೋದು ಮುಂದೆ ಬರೋದು ಇವರ ಫೋಕಸ್ಸೇ ಬೇರೆ ಆಗುತ್ತೆ. ಹಾಗಾಗಿ ಇವತ್ತಿಗೂ ನಾನು ಎಷ್ಟೋ ಜನ ನೋಡಿದ್ದೀನಿ, ನಾನ್ ಕನ್ಸುಮೇಷನ್ ಆಫ್ ಮ್ಯಾರೇಜ್ ಅಂದರೆ ಮದುವೆ ಆದಮೇಲೂ ಕೂಡ ಅವ್ರ ಮೇಲೆ ಸಂಭೋಗ ಕ್ರಿಯೆನೇ ನಡೆದಿರಲ್ಲ. 5 ವರ್ಷ 10 ವರ್ಷ 15 ವರ್ಷ ಸಂಭೋಗ ಕ್ರಿಯೆ ನಡೆದಿರಲ್ಲ. ಅವರು ಜನರ ಒತ್ತಡಕ್ಕೆ, ಕೌಟುಂಬಿಕ ಒತ್ತಡಕ್ಕೋಸ್ಕರ ಮಕ್ಕಳಾಗಬೇಕು, ಗರ್ಭಧಾರಣೆ ಆಗಿಲ್ಲ ಅನ್ನೋ ಒತ್ತಡಕ್ಕೆ ವೈದ್ಯರ ಹತ್ರ ಬಂದಾಗಲೇ ಗೊತ್ತಾಗೋದು ಅವ್ರು ಸರಿಯಾಗಿ ಸಂಭೋಗ ಕ್ರಿಯೆನೇ ಮಾಡಿಲ್ಲ ಅಂತ. ಕೆಲವು ಸಲ ಅವ್ರಿಗೂ ಅದು ಗೊತ್ತೇ ಇರಲ್ಲ, ಅವ್ರು ಯಾವ ರೀತಿ ಇದ್ದಾರೋ ಅದೇ ಸರಿ ಅಂದ್ಕೊಂಡ್ಬಿಟ್ಟಿರ್ತಾರೆ.